ಗುರು ಈ ರಿಲೇಟಿವ್ಸ್ಗಳು ಮನೆಗೆ ಯಾಕಾರ ಬರ್ತಾರೋ ಏನ್ ಮಾಡ್ಕೊಂಡಿದ್ಯಾ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಸ್ಯಾಲ್ರಿ ಕೇಳ್ತಾರೆ. ಆಮೇಲೆ ಇಷ್ಟೇನ ಸ್ಯಾಲ್ರಿ, ಮತ್ ನಿನ್ ಫ್ಯೂಚರ್ ಹೆಂಗೆ, ಮತ್ ಮನೆ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀಯಾ, ನಿಮ್ ಮನೆಯವ್ರನ್ನ ಹೆಂಗ್ ನೋಡ್ಕೊಂತೀಯಾ, ಸಂಬಂಧ ಇಲ್ದಿರ ಕ್ವಶನ್ಗಳೇ ಕೇಳ್ಕೊಬರೋದು. ನೀವೇನಾದ್ರು ರಿಟರ್ನ್ ಕೇಳಿ ಅವ್ರನ್ನ, ನೀವ್ ಹೆಂಗಿದ್ದೀರಾ, ನಿಮ್ ಮನೆ ಮಕ್ಳು ಏನ್ ಮಾಡ್ತಾವ್ರೆ ಅಂತ ಒಂದೇ ಮಾತವ್ರು ಹೇಳೋದು. ಅಯ್ಯೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ನಿಗೆ ಓದಿಸ್ತೆ ಕಣಪ್ಪ, ಅದ್ಯಾವ್ದೋ ಆಫೀಸಲ್ಲಿ ಕೆಲಸ ಮಾಡ್ತಾನೆ, 18,000 ಅಂತ ಸ್ಯಾಲ್ರಿ ಅಂತಾರೆ. ಅವ್ರ ಮಗ ದುಡಿತಾರ 18,000ನ ನಾವ್ ಯಾವಾಗ್ಲೂ ದುಡ್ದಿರ್ತೀವಿ. ಆದ್ರೆ ಅವ್ರು ಹೇಳ್ಕೊಂಬರೋದು ಹೆಂಗೆ ಅಂತಂದ್ರೆ, ಏನ್ ಇಡೀ ವಂಶನೇ ಅವ್ರ ಮಗನೇ ಸಾಕ್ತಾರೋ ಮಟ್ಟಿಗೆ ಹೇಳ್ಕೊಂಬರ್ತಾರೆ. ಹೆಂಗೆ ಅಂತಂದ್ರೆ ಅವ್ರ ತಟ್ಟೆಲಿ ಎಗಣ ಬಿದ್ದಿರ್ಲಿ ಕೇರ್ ಮಾಡಲ್ಲ, ಪಕ್ಕದ ತಟ್ಟೆದ ನೊಣ ಬಿದ್ದಿತ್ತಾ ಇಡೀ ಊರೂರಿಗೆ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಒಂದೊಂದ್ಸಲಿ ಅವ್ರ ರಿಲೇಟಿವ್ಸ್ ಇಲ್ಲ ಮನೆ ನನ್ನ ಮಕ್ಳ ಅಂತ ಅನ್ನಿಸ್ಬಿಡುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಈ ವಿಡಿಯೋ ನಮ್ಮ ರಿಲೇಟಿವ್ಸ್ ನೋಡ್ತಾ ಇರೋ ಅಷ್ಟೇ ಬೇಜಾರೇ ಇಲ್ಲ, ನಾನು ಹಿಂಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಇದನ್ನ. ಗುರು ಈ ರಿಲೇಟಿವ್ಸ್ಗಳು ಮನೆಗೆ ಯಾಕಾರ ಬರ್ತಾರೋ ಏನ್ ಮಾಡ್ಕೊಂಡಿದ್ಯಾ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಸ್ಯಾಲ್ರಿ ಕೇಳ್ತಾರೆ. ಆಮೇಲೆ ಇಷ್ಟೇನ ಸ್ಯಾಲ್ರಿ, ಮತ್ ನಿನ್ ಫ್ಯೂಚರ್ ಹೆಂಗೆ, ಮತ್ ಮನೆ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀಯಾ, ನಿಮ್ ಮನೆಯವ್ರನ್ನ ಹೆಂಗ್ ನೋಡ್ಕೊಂತೀಯಾ, ಸಂಬಂಧ ಇಲ್ದಿರ ಕ್ವಶನ್ಗಳೇ ಕೇಳ್ಕೊಬರೋದು. ನೀವೇನಾದ್ರು ರಿಟರ್ನ್ ಕೇಳಿ ಅವ್ರನ್ನ, ನೀವ್ ಹೆಂಗಿದ್ದೀರಾ, ನಿಮ್ ಮನೆ ಮಕ್ಳು ಏನ್ ಮಾಡ್ತಾವ್ರೆ ಅಂತ ಒಂದೇ ಮಾತವ್ರು ಹೇಳೋದು. ಅಯ್ಯೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ನಿಗೆ ಓದಿಸ್ತೆ ಕಣಪ್ಪ, ಅದ್ಯಾವ್ದೋ ಆಫೀಸಲ್ಲಿ ಕೆಲಸ ಮಾಡ್ತಾನೆ, 18,000 ಅಂತ ಸ್ಯಾಲ್ರಿ ಅಂತಾರೆ. ಅವ್ರ ಮಗ ದುಡಿತಾರ 18,000ನ ನಾವ್ ಯಾವಾಗ್ಲೂ ದುಡ್ದಿರ್ತೀವಿ. ಆದ್ರೆ ಅವ್ರು ಹೇಳ್ಕೊಂಬರೋದು ಹೆಂಗೆ ಅಂತಂದ್ರೆ, ಏನ್ ಇಡೀ ವಂಶನೇ ಅವ್ರ ಮಗನೇ ಸಾಕ್ತಾರೋ ಮಟ್ಟಿಗೆ ಹೇಳ್ಕೊಂಬರ್ತಾರೆ. ಹೆಂಗೆ ಅಂತಂದ್ರೆ ಅವ್ರ ತಟ್ಟೆಲಿ ಎಗಣ ಬಿದ್ದಿರ್ಲಿ ಕೇರ್ ಮಾಡಲ್ಲ, ಪಕ್ಕದ ತಟ್ಟೆದ ನೊಣ ಬಿದ್ದಿತ್ತಾ ಇಡೀ ಊರೂರಿಗೆ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಒಂದೊಂದ್ಸಲಿ ಅವ್ರ ರಿಲೇಟಿವ್ಸ್ ಇಲ್ಲ ಮನೆ ನನ್ನ ಮಕ್ಳ ಅಂತ ಅನ್ನಿಸ್ಬಿಡುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಈ ವಿಡಿಯೋ ನಮ್ಮ ರಿಲೇಟಿವ್ಸ್ ನೋಡ್ತಾ ಇರೋ ಅಷ್ಟೇ ಬೇಜಾರೇ ಇಲ್ಲ.